ಚರ್ಷಣ ಅಂದರೆ ನೋಡ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ ಒಂದು ಕಾಣಿಸ್ತದೆ. ಕೆಲವು ಕಡೆ ಚರ್ಷಣ ಅನ್ನೋ ಶಬ್ದ ಪ್ರತ್ಯೇಕವಾಗಿ ಕಾಣಬಹುದು. ರಥಚರ್ಷಣ ಅಂತ ಒಂದು ಋಗ್ವೇದದಲ್ಲಿ ಒಂದು ಕಡೆ ಕಂಡು ಬರ್ತದೆ. ಯೋಹವಾ ಮಧುನೋ ಧೃತಿರಾಹಿತೋ ರಥಚರ್ಷಣೆ ತತಃ ಪಿಬತಂ ಅಶ್ವಿನ ಅಂತ. ಇದು ಋಗ್ವೇದದ 8ನೇ ಮಂಡಲದಲ್ಲಿ 5ನೇ ಸೂಕ್ತದಲ್ಲಿ 19ನೇ ಮಂತ್ರ. ರಥಚರ್ಷಣದಲ್ಲಿ ಒಂದು ಚರ್ಮದ ಚೀಲವಿದೆ. ಅದರಲ್ಲಿ ಈ ಮಧು, ನಾವು ಕೊಟ್ಟಂತಹ ಒಂದು ಆಹುತಿ, ಜೇನುತುಪ್ಪ ಮೊದಲಾದದ್ದು ಇದೆ. ಸೋಮದ ರಸ ಅಂತ ತಿಳ್ಕೋಬಹುದು. ಅದರಲ್ಲಿ ಆ ಚೀಲದಲ್ಲಿ, ಚರ್ಮದ ಚೀಲವೋ ಮತ್ತೆ ಯಾವುದೋ ಚೀಲ, ಅದರಲ್ಲಿ ಈ ಮಧುವನ್ನು ಹಾಕಿಟ್ಟಿದ್ದಾರೆ. ನೀವು ಅದನ್ನ ಅಶ್ವಿನಿ ದೇವತೆಗಳೇ ಪಾನ ಮಾಡಿರಿ ಅಂತ ಇದು ಆ ಮಂತ್ರದಲ್ಲಿದೆ. ರಥಚರ್ಷಣ ಅನ್ನೋದಕ್ಕೆ ರಥಸ್ಯ ಚರ್ಷಣಂ ರಥಚರ್ಷಣಂ ಅಂತ ಸಾಯಣಾಚಾರ ಅರ್ಥ ತೋರಿಸಿದ್ದಾರೆ. ಅಲ್ಲಿ ಚರ್ಷಣ ಅಂದ್ರೆ ನೋಡ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ ಆಗ್ತದೆ. ನೋಡ್ಲಿಕ್ಕೆ ಯೋಗ್ಯವಾದದ್ದು ಅಂದ್ರೆ ರಥದ ಮಧ್ಯಭಾಗ. ರಥಸ್ಯ ಚರ್ಷಣೆ ಪ್ರಾಯ ಈಸ್ ಈಕ್ವಲ್ ಟು ದ್ರಷ್ಟವ್ಯ ಮಧ್ಯಭಾಗೆ, ಮಧ್ಯೆ ಅಂತ ಹೀಗೆ ಸಾಯಣಾಚಾರ ಅರ್ಥ ಬರೆದಿದ್ದಾರೆ. ಆದ್ರಿಂದ ಈ ಚರ್ಷಣ ಅನ್ನೋ ಶಬ್ದಕ್ಕೆ ರಥದ ಒಂದು ಭಾಗ ಅಂತ ಹೀಗೆ ಅರ್ಥ ನಮಗೆ ಕಾಣಿಸಬಹುದು, ರಥದ ನಡುವೆ ಅಂತ. ಬೇರೆ ಕಡೆ ಪ್ರತ್ಯೇಕವಾಗಿ ಚರ್ಷಣ ಅನ್ನೋ ಶಬ್ದ ಬಳಕೆಯಲ್ಲಿಲ್ಲ. ಚರ್ಷಣಿ ಅಂದ್ರೆ ಪ್ರಜೆಗಳು, ಜ್ಞಾನಿ ಅನ್ನೋ ಅರ್ಥದಲ್ಲಿ ಬೇಕಾಷ್ಟು ಕಡೆ ಬಳಕೆ ಇದೆ. ಆದರೆ ಚರ್ಷಣ ಅನ್ನೋ ಶಬ್ದ ಹಾಗೆ ಬಳಕೆಯಲ್ಲಿ ಕಾಣಿಸೋದಿಲ್ಲ. ಹೀಗಿದೊಂದು ರಥಚರ್ಷಣ ಅಥವಾ ಚರ್ಷಣ ಅನ್ನೋ ಒಂದು ಶಬ್ದ. ಆದರೆ ಅದೇ ಚರ್ಷಣ ಅನ್ನೋ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಚರ್ಷಣಯ ಅನ್ನೋ ಶಬ್ದಕ್ಕೆ ಪ್ರಥಮ ವಿಭಕ್ತಿ ಏಕವಚನ ಅದು ಅಂತ ಅರ್ಥ ನಾನು ಮಾಡಿದ್ದೇನೆ. 255ನೇಯ ಬೃಹತಿ ಮಂತ್ರ, ವಿಶಿಷ್ಟ ಅನ್ನುವ ನಾಮವನ್ನು ವಿವರಿಸುವಂತಹ ಮಂತ್ರ ಅದು. ಚರ್ಷಣಯ ಶೂರಸಾತೌ ತ್ವಂ ವಿಪ್ರೇಭಿ ಅಂತ ಮಂತ್ರ ಇದೆ. ಅಲ್ಲಿ ಚರ್ಷಣಯ ಅಂದ್ರೆ ರಥ ಮಧ್ಯಸ್ಥ ಅಥವಾ ರಥಸ್ಥ ಅಂತ ಈ ಋಗ್ವೇದದ 8ನೇ ಮಂಡಲದ ಮಂತ್ರವನ್ನು ಇಟ್ಕೊಂಡು ಆ ಸೌಲಭ್ಯದಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇದರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು. ಇಕಾರಾಂತವಾಗಿ ಮೂಲತಃ ಇರೋದದು ಚರ್ಷಣಿ ಚರ್ಷಣಿ ಚರ್ಷಣಯ ಅಂತ. ಆದರೆ ಈ ಬೃಹತಿ ಮಂತ್ರಕ್ಕೆ ಅದನ್ನು ಹೊಂದಿಸಿ ಅರ್ಥ ಮಾಡಬೇಕಾದ್ರೆ ಹೀಗೆ ಅದನ್ನು ಅಕಾರಾಂತವಾಗಿ ನಾನು ಇಂದ್ರನಿಗೆ ವಿಶೇಷಣವಾಗಿ ಮಾಡಿಕೊಂಡಿದ್ದೇನೆ. ಆದ್ರಿಂದ ವಿದ್ವಾಂಸರು ಪರಿಶೀಲನೆ ಮಾಡಬೇಕು ಅಂತ ಅಭಿಪ್ರಾಯ ಹೇಳಿದೆ.